ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ರಚನೆ. ಕೆಲವು ಕಾರಣಾಂತರಗಳಿಂದ ಅಂದರೆ ಆರೋಗ್ಯದ ಸಮಸ್ಯೆಯಿಂದ ಕತೆ ಬರೆಯೋದಕ್ಕೆ ಆಗಿರಲಿಲ್ಲ. ಎಲ್ಲರೂ ದಯವಿಟ್ಟು ಕ್ಷಮಿಸಿ. ಬನ್ನಿ, ಭಾಗ 20ರಲ್ಲಿ ಆರ್ಯ ಜೊತೆ ಆರಾಧ್ಯ ಕತೆ ಮುಂದುವರಿಸೋಣ. ಆರ್ಯ ಹಾಗೂ ಆರಾಧ್ಯ ತವರು ಮನೆಯವರೆಲ್ಲರೂ ಊರಿನ ಜಾತ್ರೆ ಮಹೋತ್ಸವಕ್ಕೆ ಆರಾಧ್ಯ ದೊಡ್ಡಮ್ಮನ ಮನೆಗೆ ಹಳ್ಳಿಗೆ ಹೋಗಿದ್ದರು. ಮುಂಜಾನೆ ಬೇಗನೆ ಎದ್ದು ಆರ್ಯ ಗರಡಿಗೆ ಸಿದ್ದಯ್ಯ ಸೂರ್ಯರ ಜೊತೆ ಹೋಗಿದ್ದನು. ಗರಡಿಯಿಂದ ಬಂದು ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೊರಟರು. ಪೂಜೆ ಮುಗಿಸಿ ಆರತಿ ನೀಡಲು ಆರತಿ ತೆಗೆದುಕೊಂಡರು. ಅರ್ಚಕರು ಕುಂಕುಮವನ್ನು ಆರಾಧ್ಯಳ ಹಣೆಗೆ ಇಡಲು ಹೇಳಿದಾಗ ಆರ್ಯ ಅವಳ ಹಣೆಗೆ ಕುಂಕುಮ ಇಟ್ಟನು. ಆರಾಧ್ಯ ಕೂಡ ಕುಂಕುಮ ಇಟ್ಟು ಕಣ್ಣಿನ ಮೇಲೆ ಕೈ ಹಿಡಿದು ಗಾಳಿ ಉರುಬಿದಳು. ಪೂಜೆ ಮುಗಿಸಿ ಎಲ್ಲರೂ ಒಂದೆಡೆ ಕುಳಿತರು. ಸಿದ್ದಯ್ಯನವರು ಜಾತ್ರೆಯ ವಿಷಯವಾಗಿ ಮಾತನಾಡಲು ಊರಿನ ಯಜಮಾನರ ಜೊತೆ ಹೊರಟರು. ಆರ್ಯನಿಗೆ ಜೀವದಿಂದ ಆಫೀಸ್ ಕೆಲಸದ ಮೇಲೆ ಕರೆ ಬರಲು ಎದ್ದು ಮತ್ತೊಂದು ಕಡೆಗೆ ನಡೆದನು. ಆರ್ಯ ನಿಂತು ಒಂದು ಕೈ ಸೊಂಟದ ಮೇಲೆ ಇಟ್ಟು ಮತ್ತೊಂದು ಕೈಯಲ್ಲಿ ಫೋನ್ ಹಿಡಿದು ಮಾತನಾಡುತ್ತಿದ್ದವನನ್ನೇ ನೋಡುತ್ತಾ ಪ್ರಸಾದ ತಿನ್ನುತ್ತಿದ್ದಳು ಆರಾಧ್ಯ. ಅಣ್ಣ, ಅಲ್ಲಿ ನೋಡು, ಅಕ್ಕ ಭಾವನನ್ನೇ ತಿನ್ನುವ ಹಾಗೆ ನೋಡ್ತಾ ಇದ್ದಾಳೆ. ಮದುವೆ ಆದಮೇಲೆ ಲೈನ್ ಹೊಡಿತಾ ಇದ್ದಾಳೆ ಅನಿಸುತ್ತೆ ಅನು ಹೇಳಿದರೆ ಅವಳ ಮಾತಿಗೆ ಮನೆಯವರೆಲ್ಲ ನಸುನಕ್ಕಿ ಸುಮ್ಮನಾದರು. ಆದ್ಯ, ಅಲ್ಲಿ ನೋಡು, ಗತ್ತಿನಲ್ಲಿ ನಿಂತು ಮಾತನಾಡುತ್ತಿರುವ ಭಾವನನ್ನೇ ತಿನ್ನುವ ಹಾಗೆ ಲೈನ್ ಹಾಕುತ್ತಿದ್ದಾರೆ ಅಲ್ಲೊಂದು ಹುಡುಗಿಯರ ಗುಂಪು ಎಂದನು ಸೂರ್ಯ ಅವರ ಕಡೆ ತೋರಿಸುತ್ತಾ, ಆರಾಧ್ಯಳನ್ನು ರೇಗಿಸುತ್ತಾ. ಅಣ್ಣ, ನೀನು ಕೂಡ ಇವಳ ಜೊತೆ ಸೇರಿಕೊಂಡು ರೇಗಿಸ್ತಾ ಇದೀಯಾ? ಅಯ್ಯೋ, ಹಾಗೇನಿಲ್ಲ, ಅಲ್ಲಿ ನೋಡು, ಒಮ್ಮೆ ಆ ಹುಡುಗಿಯರು ನಿನ್ನ ಹಾಗೆ ಭಾವನ್ನೇ ತಿನ್ನುವ ಹಾಗೆ ನೋಡುತ್ತಾ ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಎಂದನು ಆ ಹುಡುಗಿಯರ ಗುಂಪನ್ನು ತೋರಿಸುತ್ತಾ. ವಾವ್, ಅಲ್ಲಿ ನೋಡು, ಎಷ್ಟು ಸಖತ್ತಾಗಿದ್ದಾರೆ ಅಲ್ವಾ? ಅವರ ಲುಕ್, ಖಡಕ್ ವಾಯ್ಸ್, ಅವರ ಹ್ಯಾಂಡ್ಸಮ್ ಮುಖ, ಹಬ್ಬ, ನೋಡಿದರೆ ನೋಡ್ತಲೇ ಇರಬೇಕು ಅನಿಸುತ್ತೆ ಎಂದು ಒಂದು ಹುಡುಗಿ ಹೇಳಿದಳು. ಇನ್ನೊಬ್ಬಳು ಹೇಳಿದಳು, ಹೌದು ಕಣೆ, ಅವರನ್ನು ನೋಡ್ತಾ ಇದ್ದರೆ ಪ್ರೀತಿ ಮಾಡಬೇಕು ಅನಿಸುತ್ತೆ. ಈ ಥರದ ಹುಡುಗನನ್ನೇ ಪ್ರೀತಿಸಬೇಕು ಅನಿಸುತ್ತೆ. ಹಾಗೆ ನೋಡುತ್ತಾ ಇರಬೇಕು ಅನ್ನಿಸೋದು ಸಹಜ. ಹುಡುಗಿಯರ ಈ ಮಾತುಗಳು ಸಾಗುತ್ತಾ ಆರಾಧ್ಯಳ ಕಿವಿಗೆ ತಲುಪುವ ಹೊತ್ತಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಹರಿದಂತಾಗಿತ್ತು. ಕೋಪಕ್ಕೆ ಮುಖ ಪೂರ್ಣ ಕೆಂಪಾಗಿತ್ತು. ಕೋಪದಲ್ಲಿ ಆರ್ಯನ ಪಕ್ಕಕ್ಕೆ ಬಂದು ನಿಂತು ಸೆರಗಿನ ಮರೆಯಲ್ಲಿ ಅಡ್ಡಲಿದ್ದ ತಾಳಿ ಸರವನ್ನು ಹೊರಗೆ ಹಾಕಿದಳು. ಆರ್ಯನ ತೆರೆದ 2 ಬಟನ್ ಹಾಕಿ ಹುಡುಗಿಯರ ಕಡೆಗೆ ತಿರುಗಿ ಉರಿನೋಟ ಬೀರಿದಳು. ಗಲಿಬಿಲಿಯಲ್ಲಿ ಆ ಕಡೆ ಈ ಕಡೆ ನೋಡಲು ಶುರು ಮಾಡಿದ ಹುಡುಗಿಯರ ಮುಂದೆ ನಿಂತು ಚಿಟಕಿ ಹೊಡೆದು ಹೇಳಿದಳು ಆರಾಧ್ಯ. ಆರ್ಯ, ಇವರ ಹೆಸರು, ನನ್ನ ಗಂಡ. ಇವರಿಗೆ ಮದುವೆ ಆಗಿದೆ. ಮದುವೆ ಆದ ಹುಡುಗನಿಗೆ ಲೈನ್ ಹಾಕೋದು ಅಪರಾಧ ಅಂತ ಗೊತ್ತಿಲ್ವಾ? ದೇವಸ್ಥಾನಕ್ಕೆ ಬಂದ್ವಾ, ಪೂಜೆ ಮುಗಿಸಿ ಹೋದ್ವಾ ಅಂತ ಇರಬೇಕು. ಅದನ್ನು ಬಿಟ್ಟು ಅವರನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನುಂಗಿ ಬಿಡೋ ಹಾಗೆ ಬಾಯಿ ಬಿಟ್ಟು ನೋಡುವುದು, ಕಮೆಂಟ್ ಮಾಡುವುದೆಲ್ಲ ಇನ್ನು ಮಾಡಿದರೆ ನಾನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ತಲೆ ಹೊಡೆದು ಹಾಕ್ಬಿಡ್ತೀನಿ ಎಂದಳು ಕೋಪದಿಂದ. ಆವಾಜಾಗಿ ಕೈ ಸನ್ನೆಯಲ್ಲಿ ಹೋಗುವಂತೆ ಸೂಚಿಸಿ ಆರ್ಯನ ಕೈ ಹಿಡಿದು ಕರೆದುಕೊಂಡು ಹೋದಳು. ಅವನ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಾ, ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ? ಇಷ್ಟೊಂದು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬರಬೇಕಿತ್ತಾ? ಅದರ ಅವಶ್ಯಕತೆ ಇತ್ತಾ? ಚೆನ್ನಾಗಿರುವ ಹುಡುಗರನ್ನು ಮದುವೆ ಆದರೆ ಇದೊಂದು ಸಮಸ್ಯೆ ಎಂದು ಗೊಣಗುತ್ತಾ ಆರ್ಯನನ್ನು ಕರೆದುಕೊಂಡು ಬರುತ್ತಿದ್ದಳು. ಅವಳ ಕೈ ಬಿಡಿಸಿಕೊಂಡು ದೂರದಲ್ಲಿ ಜಗಳವಾಡುತ್ತಿದ್ದ ಗುಂಪಿನ ಕಡೆಗೆ ಹೋದನು ಆರ್ಯ. ಅವನನ್ನೇ ಹಿಂಬಾಲಿಸಿದಳು ಆರಾಧ್ಯ. ಅಲ್ಲಿ 2 ಗುಂಪುಗಳ ಮಧ್ಯೆ ಜಗಳವಾಗುತ್ತಿದ್ದರೆ ಜನಗಳೆಲ್ಲ ಅವರನ್ನು ನೋಡುತ್ತಾ ನಿಂತಿದ್ದರು. ಜಗಳ ಬಿಡಿಸಲು ಸಿದ್ದಯ್ಯ ಅವರನ್ನು ಕರೆದುಕೊಂಡು ಬರಲು ಅಲ್ಲಿನ ಒಬ್ಬರು ಓಡಿದರು. ಅವರು ಬರುವ ಮೊದಲೇ ಜಗಳ ನಿಂತು ಅವರೆಲ್ಲರೂ ಒಬ್ಬ ವ್ಯಕ್ತಿಯ ಮಾತುಗಳನ್ನು ಕೇಳುತ್ತಾ ಸಹನೆಯಿಂದ ನಿಂತಿದ್ದರು. ಸಿದ್ದಯ್ಯರವರಿಗೆ ಬಹಳ ಖುಷಿಯಾಯಿತು. ಊರಿನಲ್ಲಿ ಯಾವಾಗಲೂ ಈ 2 ಗುಂಪುಗಳ ಮಧ್ಯೆ ಜಗಳ ಸಾಮಾನ್ಯವಾಗಿತ್ತು. ಆದರೆ ಇವರಿಬ್ಬರನ್ನು ಸಮಾಧಾನ ಮಾಡುವುದು ತುಂಬ ಕಷ್ಟಕರವಾಗಿತ್ತು. ಆದರೆ
ಈ ದಿನ ಜಗಳ ನಿಂತು ಎಲ್ಲರೂ ಸಹಜವಾಗಿ ನಿಂತು ಒಬ್ಬ ವ್ಯಕ್ತಿಯ ಮಾತು ಕೇಳುತ್ತಿರುವುದನ್ನು ಕಂಡು ಆಶ್ಚರ್ಯವಾಯಿತು. ಆ ವ್ಯಕ್ತಿ ಯಾರೆಂದು ತಿಳಿಯಲು ಗುಂಪಿನ ಮಧ್ಯೆ ಮುಂದೆ ಬಂದರು ಸಿದ್ದಯ್ಯ. ಸಿದ್ದಯ್ಯ ನೋಡಿದ ತಕ್ಷಣ ಆಶ್ಚರ್ಯವಾಯಿತು. ಅದು ಬೇರೆ ಯಾರೂ ಅಲ್ಲ, ತಮ್ಮ ಮನೆಯ ಹಳೆಯ ಆರ್ಯ. ಅವರು ಕೂಡ ಅವನು ಮಾತನಾಡುತ್ತಿದ್ದ ಘಾಟಿ, ಆ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರ, ಆ ಗತ್ತು ಗಾಂಭೀರ್ಯ ನೋಡುತ್ತಾ ಮೂಕರಾಗಿ ನಿಂತಿದ್ದರು. ಆ ಸಮಯದಲ್ಲೇ ಮೆಚ್ಚುಗೆ ನೀಡಬೇಕೆಂದು ಅಂದುಕೊಂಡರೂ ಏನು ಮಾತನಾಡದೆ ಮೌನವಾಗಿ ನಿಂತಿದ್ದರು ಸಿದ್ದಯ್ಯ. ಮನೆಯವರೆಲ್ಲ ಮನೆಗೆ ಹಿಂತಿರುಗಿದರು. ಆರಾಧ್ಯ, ಏನಾಯಿತು? ಏನಕ್ಕೆ ಮುಖ ಊದಿಸಿಕೊಂಡು ಕುಳಿತಿದ್ದೀಯಾ? ಮುಖ ಊದಿಸಿ ಫೋನ್ ನೋಡುತ್ತಿದ್ದ ಆರಾಧ್ಯಳ ಪಕ್ಕದಲ್ಲಿ ಹಾಸಿಗೆಗೆ ಉರುಳಿ ಪ್ರಶ್ನೆ ಮಾಡಿದನು ಆರ್ಯ. ನಾನು ಏನಕ್ಕೆ ಮುಖ ಊದಿಸಿಕೊಳ್ಳಲಿ? ನಾನು ಎಂದಿನಂತೆ ಸಹಜವಾಗಿದ್ದೀನಿ, ಮತ್ತೊಮ್ಮೆ ತುಟಿ ಕೊಂಕಿಸಿ ಹೇಳಿದಳು ಆರಾಧ್ಯ. ಆರಾಧ್ಯ, ಏನು ಮಾಡ್ತಾ ಇದ್ದೀಯಾ? ಯಾಕೆ ಇಷ್ಟೊಂದು ಕೋಪ? ನನ್ನಂಥ ಹ್ಯಾಂಡ್ಸಮ್ ಹುಡುಗನ್ನ ನೋಡಿದರೆ ಎಲ್ಲ ಹುಡುಗಿರು ಇದೇ ಥರ ಕಮೆಂಟ್ ಮಾಡ್ತಾರೆ ಗೊತ್ತಾ ಎಂದು ಆರ್ಯ ಕೈ ಬಿಡಿಸಿಕೊಂಡು ಶರ್ಟ್ ಕಾಲರ್ ಮೇಲೆ ಮಾಡಿ ಹೇಳಿದನು. ಏನೋ ಆಗಿದ್ರೆ ಆ ಹುಡುಗಿಯರು ಮಾತಾಡ್ತಾ ಇದ್ರು, ನೀವು ಕೇಳಿಸ್ಕೊಂಡು ಅವ್ರ ಮುಂದೆ ನಿಂತಿದ್ರಾ? ಆರಾಧ್ಯ ಕೋಪದಲ್ಲಿ ಮುಖ ತಿರುವಿ ಕೇಳಿದಳು. ಆರ್ಯನ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಆದರೆ ಆರಾಧ್ಯಳನ್ನು ಕಂಡು ತಕ್ಷಣ ನಗು ಮರೆಮಾಚಿ ಗಂಭೀರ ಮುಖ ಮಾಡಿ ಆರಾಧ್ಯಳನ್ನು ಮತ್ತೆ ರೇಗಿಸಲು ಮುಂದುವರಿದನು. ಆರಾಧ್ಯ, ಎಲ್ಲೋ ಕೇಳಿದ್ದೆ, ಈ ಜಾತ್ರೆಗೆ ಹುಡುಗಿಯರು ಸುಂದರವಾಗಿ ರೆಡಿಯಾಗಿ ಬರ್ತಾರಂತೆ, ಒಬ್ಬರಿಗಿಂತ ಒಬ್ಬರು ಮಸ್ತ್ ಇರುತ್ತಾರೆ ಅಂತ. ನಾಳೆ ಕೂಡ ಜಾತ್ರೆಗೆ ತುಂಬ ಹುಡುಗಿರು ಬರ್ತಾರೆ ಅಲ್ವಾ? ಹಾಗಿದ್ರೆ ನಾನು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ, ಓಕೆನಾ? ಆರ್ಯ ಹೇಳಿದನು. ಏನು 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 ಹೇಳಿದ್ರಿ? ನಿಮಗೆ ಹುಡುಗಿರು ಬೇಕಾ? ಹುಡುಗಿರನ್ನ ನೋಡಬೇಕಾ? ನಾನು ಸಾಕಾಗೋದಿಲ್ವಾ ನಿಮಗೆ ಎಂದು ಪಕ್ಕದಲ್ಲಿದ್ದ ತಲೆ ದಿಂಬನ್ನು ಎತ್ತಿಕೊಂಡು ಹೊಡೆಯಲು ಮುಂದಾದಳು. ಆರಾಧ್ಯ, ಪ್ಲೀಸ್ ಸಾಕು, ನಿಲ್ಲಿಸು. ನಾನು ಸುಮ್ಮನೆ ತಮಾಷೆ ಮಾಡಿದ್ದು, ನಿನ್ನ ರೇಗಿಸೋಕೆ ಅಷ್ಟೇ, ನಿಲ್ಲಿಸು ಪ್ಲೀಸ್ ಎಂದು ಆರ್ಯ ಅವಳನ್ನು ಕೇಳಿಕೊಳ್ಳುತ್ತಾ ಅವಳ ಹೊಡೆಯುವ ಕೈ ಹಿಡಿದ. ನಿಮಗೆ ಈ ಜನ್ಮಕ್ಕೆ ಅಲ್ಲ, ಮುಂದಿನ 7 ಜನ್ಮಕ್ಕೂ ನಾನೇ ನಿಮ್ಮ ಹೆಂಡತಿ. ನಿಮಗೆ ಮದುವೆ ಆಗಿದೆ ಅಂತ ನೆನಪಿರಲಿ, ಸಾಯಿಸಿಬಿಡ್ತೀನಿ ಅಷ್ಟೇ ಬೇರೆ ಹುಡುಗಿ ಎಂದರೆ ಎಂದು ಸರಾಗವಾಗಿ ಮಾತನಾಡುತ್ತಾ ಹೊಡೆಯುತ್ತಿದ್ದವಳ ನಡು ಬಳಸಿ ತಬ್ಬಿಕೊಂಡು ಅವಳ ಭುಜಕ್ಕೆ ತಲೆ ಇಟ್ಟು ಹೇಳಿದನು. ಇಷ್ಟು ಮುದ್ದಾಗಿರುವ ಹೆಂಡತಿಯನ್ನು ಬಿಟ್ಟು ಬೇರೆ ಹುಡುಗಿಯನ್ನು ನೋಡ್ತೀನಿ ಅಂತ ಅಂದುಕೊಳ್ತಾ ಇದ್ದೀಯಾ ನೀನು? ನೀನು ಹೇಳಿದ ಹಾಗೆ ನನ್ನ ಎಲ್ಲ ಜನ್ಮಕ್ಕೂ ನೀನೇ ನನ್ನ ಒಡತಿ. ನೀನು ಕೋಪ ಮಾಡಿಕೊಂಡ್ರು ಮುದ್ದಾಗಿ ಕಾಣಿಸ್ತೀಯ, ಅದಕ್ಕೆ ಸ್ವಲ್ಪ ರೀಗಿಸೋಣ ಅಂದುಕೊಂಡೆ ಅಷ್ಟೆ ಎಂದನು ಆರ್ಯ. ನಿಜವಾಗ್ಲೂನಾ? ಇಲ್ಲ? ಆರಾಧ್ಯ ಏನು ಹೇಳುವ ಮೊದಲೇ, ಆರಾಧ್ಯ, ಅಲ್ಲಿ ಹೋಗಿ ನನ್ನ ಬ್ಯಾಗ್ ತೆಗೆದುಕೊಂಡು ಬಾ ಎನ್ನುತ್ತಾನೆ ಆರ್ಯ. ಯಾಕೆ? ಸ್ವಲ್ಪ ಮುನಿಸಲ್ಲೇ ಕೇಳಿದಳು. ತಗೊಂಡು ಬಾ, ಆಮೇಲೆ ನಿನಗೆ ಗೊತ್ತಾಗುತ್ತೆ ಎಂದನು ಆರ್ಯ. ಆರಾಧ್ಯ ಬ್ಯಾಗ್ ತೆಗೆದುಕೊಂಡು ಬಂದು ತೆಗೆದು ನೋಡಿದರೆ ಹೊಸ ಬಟ್ಟೆಗಳು ಇದ್ದವು. ಗಂಡ, ಇದು ಯಾರಿಗೆ ಇಷ್ಟೆಲ್ಲ ಹೊಸ ಬಟ್ಟೆ? ಕೇಳಿದ್ದಲ್ಲಿ, ಮೊದಲ ಸಲ ಮನೆಗೆ ಬರ್ತಾ ಇದ್ದೋ ಅಲ್ವಾ, ಅದಕ್ಕೆ ಮನೆಯವರಿಗೆಲ್ಲ ಬಟ್ಟೆ ಅಷ್ಟೇ, ಬಾ ಎಲ್ಲರಿಗೂ ನೀನೇ ಕೊಡು ಎಂದು ಹಾಲ್ಗೆ ಬಂದರು. ಸಿದ್ದಯ್ಯರವರಿಗೆ ಬಿಳಿ ಪಂಚೆ ಶರ್ಟ್, ಸಾವಿತ್ರಮ್ಮ ಅವರಿಗೆ ರೇಷ್ಮೆ ಸೀರೆ, ಸೂರ್ಯ ಮತ್ತೆ ಮನೆಯವರಿಗೆಲ್ಲ ಅವನೇ ಅವರಿಗೆ ಒಪ್ಪುವಂಥ ಬಟ್ಟೆಗಳನ್ನು ತಂದಿದ್ದನು. ಮೊದಲ ಭೇಟಿಯಲ್ಲೇ ಆರ್ಯ ಮುಖ ನೋಡಿ ಮೆಚ್ಚಿದ್ದರು. ತೋರಿಸಿಕೊಳ್ಳದೆ ಸುಮ್ಮನಿದ್ದರೆ ಸಿದ್ದಯ್ಯ. ಇವತ್ತು ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ಅವರು ಸಂಪೂರ್ಣವಾಗಿ ಆರ್ಯನನ್ನು ಅವರ ಅಳಿಯ ಎಂದು ಮೆಚ್ಚಿಕೊಂಡು ಆರ್ಯ ತಂದಿದ್ದ ಬಟ್ಟೆ ತೆಗೆದುಕೊಂಡರು. ಗಂಡ, ಇದೆಲ್ಲ ಯಾವಾಗ ತೆಗೆದುಕೊಂಡು ಬಂದ್ರಿ? ನನಗೂ ಕೂಡ ಒಂದು ಮಾತು ಕೂಡ ಹೇಳದೆ. ಆದರೂ ನಮ್ಮ ಮನೆಯವರಿಗಾಗಿ ನೀವು ಇದೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಂದಳು. ಆರಾಧ್ಯ, ಇದು ಕೂಡ ನನ್ನ ಮನೆಯೇ, ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿ ಮಲಗು, ಬೆಳಿಗ್ಗೆ ಬೇಗ ಎದ್ದೇಳಬೇಕು ಹೇಳಿ ಮಲಗಿದನು. ಬೆಳಿಗ್ಗೆ ಎಲ್ಲರೂ ರಾತ್ರಿ ಆರ್ಯ ಕೊಟ್ಟಿದ್ದ ಬಟ್ಟೆ ತೊಟ್ಟು ರೆಡಿಯಾಗಿದ್ದರು. ಎಲ್ಲರೂ ಜೊತೆಯಲ್ಲೇ ದೇವಸ್ಥಾನಕ್ಕೆ ಹೊರಟು ಉತ್ಸವ ಮುಗಿಸಿ ಮನೆಗೆ ಬಂದರು.
ಮೊದಲ ಬಾರಿ ಮನೆಗೆ ಬಂದಿದ್ದ ಅಳಿಯನಿಗೆ 3 ದಿವಸಗಳಿಂದ ಮನೆಯವರ ಉಪಚಾರ ಜೋರಾಗಿ ಇತ್ತು. ಎಲ್ಲರೂ ಊಟಕ್ಕೆ ಕುಳಿತುಕೊಳ್ಳಲು ಏನೋ ದ್ರೋಹಿ ನನ್ನನ್ನು ಮರೆತು ಬಿಟ್ಟ ಎಂದು ಮನೆಯೊಳಗೆ ಬಂದನು ಜೀವ. ಹಾಗೇನೂ ಇಲ್ಲ ಕಣೋ, ನೀನು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತೀಯ ಅಂತ ನಾನು ಕರೀಲಿಲ್ಲ ಅಷ್ಟೆ ಎಂದನು ಆರ್ಯ. ಸರಿ ಬಿಡಪ್ಪ, ನೀನು ಕರೀಲಿಲ್ಲ ಅಂದರೆ ಏನು, ನಮ್ಮ ಅತ್ತಿಗೆ ಕರೆದಿದ್ದಾರೆ, ಅದಕ್ಕಾಗಿ ಬಂದೆ ಅಷ್ಟೆ, ನಿನಗೋಸ್ಕರ ಅಲ್ಲ ಎಂದನು ಜೀವ. ಸರಿ ಬನ್ನಿ ಎಲ್ಲರೂ ಊಟ ಮಾಡೋಣ ಎಂದು ಊಟಕ್ಕೆ ಕರೆದರು ಸಾವಿತ್ರಮ್ಮ. ಎಲ್ಲರೂ ಊಟಕ್ಕೆ ಕುಳಿತರು. ಆರಾಧ್ಯ, ಅನು, ಶಾಂತಿಯವರು ಬಡಿಸುತ್ತಿದ್ದರು. ಅನು ಎಲ್ಲರಿಗೂ ಹೋಳಿಗೆ ಬಡಿಸಿ ಜೀವನಿಗೆ ಬಡಿಸದೆ ಬಂದಳು. ಅನು, ಜೀವ ಅವರಿಗೆ ಹೋಳಿಗೆ ಬಡಿಸೇ ಇಲ್ಲ ನೋಡು ಎಂದನು ಸೂರ್ಯ. ಹೌದಾ ಅಣ್ಣ, ನಾನು ಅವರು ಸಿಹಿ ತಿನ್ನೋದಿಲ್ಲ ಎಂದು ಸುಮ್ಮನಾದೆ ಅಷ್ಟೆ ಎಂದು ಒಂದು ಹೆಚ್ಚಿಗೆ ಹೋಳಿಗೆ ಬಡಿಸಿದಳು. ಆರಾಧ್ಯ, ನೀನು ಹೋಗು, ಅಳಿಯಂದಿರ ಪಕ್ಕ ಕುಳಿತು ಊಟ ಮಾಡು, ನಾವು ಬಡಿಸ್ತೀವಿ ಎಂದು ದೊಡ್ಡಮ್ಮ ಸಾವಿತ್ರಮ್ಮ ಅವರು ಕಳುಹಿಸಿದರು. ಸಂಜೆ 5 ಗಂಟೆಗೆ ಮನೆಯ ಎಲ್ಲರೂ ಹಾಲಲ್ಲಿ ಕುಳಿತಿದ್ದರು. ಕಾಫಿ, ಸ್ನ್ಯಾಕ್ಸ್ ಮುಗಿದಿತ್ತು. ಆರ್ಯ ಕಣ್ಣಲ್ಲೇ ಆರಾಧ್ಯಳನ್ನು ಬಂದು ಪಕ್ಕ ಕೂರು ಎಂದು ಕರೆದನು. ಅವಳು ಇಲ್ಲ ಎಂದು ಸನ್ನೆಯಲ್ಲಿ ಹೇಳಿ ನಕ್ಕು ಅಡಿಗೆ ಮನೆಗೆ ಹೋದಳು. ಸ್ವಲ್ಪ ಬೇರೆಯವರ ಜೊತೆಗೂ ಬೇರೆ ಮಿಸಸ್ ಆರ್ಯರನ್ನು ಬಿಟ್ಟು ಬೇರೆ ಯಾರೂ ಕಾಣಲ್ವ ನಿಂಗೆ? ಜೀವ ರೇಗಿಸಿದಾಗ, ಯಾರು ನನ್ನ ಹೆಂಡತಿ ಅಷ್ಟು ಸುಂದರವಾಗಿಲ್ಲ, ಅವಳನ್ನೇ ನೋಡುತ್ತಾ ಇದ್ದ. ಅಡುಗೆ ಮನೆಯಲ್ಲಿ ದೊಡ್ಡಮ್ಮ ಸಾವಿತ್ರಮ್ಮ ಮತ್ತು ಶಾಂತಿ ಶಾಸ್ತ್ರದ ವಿಷಯ ತಿಳಿಸಿದರು. ಅಮ್ಮ, ಅದು ಹೇಗೆ? ಅಕ್ಕ ಅಷ್ಟೆಲ್ಲ ಜ್ಯೋತಿಷಿ ಹತ್ರ ಕೇಳಿಸಿ ಬೇಡ ಅಂದಿದ್ದಾರೆ ಎಂದಳು. ನೋಡು, ಅದು ಯಾವ ಜ್ಯೋತಿಷಿನೂ ಕಣೆ, ಆದರೆ ನಮ್ಮ ಜ್ಯೋತಿಷಿ ನಿಮ್ಮಿಬ್ಬರ ಜಾತಕ ನೋಡಿ ಸರಿಯಾಗಿ ಪರಿಶೀಲಿಸಿ ಯಾವ ಕಂಟಕ ಇಲ್ಲ ಎಂದು ಹೇಳಿ ಮುಹೂರ್ತ ಹಾಕಿಕೊಟ್ಟಿದ್ದಾರೆ ಎಂದರು ಸಾವಿತ್ರಮ್ಮ. ಆದರೂ ದೊಡ್ಡಮ್ಮ, ಅವರ ಜೀವಕ್ಕೆ ತೊಂದರೆ ಎಂದು ರಾಗ ಹೇಳುತ್ತಿರುವಾಗ, ನೋಡು, ಯಾವಾಗಲೂ ನಿಂದೆ ಮಾಡಬೇಡ, ದೊಡ್ಡವರು ಆದ ನಮಗೂ ಗೊತ್ತು ಯಾವುದು ಮಕ್ಕಳಿಗೆ ಒಳ್ಳೆಯದು ಕೆಟ್ಟದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ, ಸುಮ್ಮನೆ ಇರು ಎಂದರು ಸಾವಿತ್ರಮ್ಮ. ಆರಾಧ್ಯ ಗೊಂದಲಕ್ಕೆ ಬಿದ್ದಳು. ಹೋಗಲಿ, ಅಕ್ಕನಿಗೆ ಹೇಳಿ ಹೀಗೆ ಅಂತ ವಿಷಯ ತಿಳಿಸ್ಲಾ ಎಂದಳು ಆರಾಧ್ಯ. ಅವರಿಗೇನು ಹೇಳೋದು ಬೇಡ, ಕೆಲವು ವಿಷಯಗಳು ನಿಮ್ಮಲ್ಲಿ ಇರಲಿ ಎಂದಾಗ ಸುಮ್ಮನಾದಳು. ಆದರೆ ಇಂದು ನಮ್ಮ ಫಸ್ಟ್ ನೈಟ್ ಎಂದು ತಿಳಿದು ಹೊಟ್ಟೆಯಲ್ಲಿ ಚಿಟ್ಟೆ ಹಾರಾಡಿದ ಹಾಗೆ ಆಯಿತು. ಅತ್ತಿಗೆ, ಆ ಮೋಸಗಾತಿ ಮೈಥಿಲಿ ಬಗ್ಗೆ ಕೆಲವೊಂದು ವಿಷಯ ತಿಳಿದಿದೆ. ಏನಂದರೆ ಅವಳು ಇವಾಗ ಈ ದೇಶದಲ್ಲೇ ಇಲ್ಲ ಮತ್ತೆ ಎಂದು ಏನು ಹೇಳಲು ಮುಂದಾದವನನ್ನು ಆರಾಧ್ಯ ತಡೆದು, ಜೀವ, ಆ ವಿಷಯಲ್ಲಿ ಬೇಡ, ನಾಳೆ ನಾವು ರಿಟರ್ನ್ ಬರ್ತಾ ಇದ್ದೀವಿ, ಆವಾಗ ಮಾತಾಡೋಣ ಎಂದಳು. ರಾತ್ರಿ ಊಟ ಮುಗಿಸಿ ಜೀವ ಹೊರಡಲು ನಿಂತನು. ಜೀವ, ನಿಮಗೇನು ತೊಂದರೆ ಇಲ್ಲ ಅಂದರೆ ಅನು ಕೂಡ ಎಮರ್ಜೆನ್ಸಿ ನಾಳೆ ಕಾಲೇಜ್ಗೆ ಹೋಗಬೇಕಂತೆ, ನಿಮಗೆ ತೊಂದರೆ ಏನೂ ಇಲ್ಲ ಅಂದರೆ ಡ್ರಾಪ್ ಮಾಡ್ತೀರಾ? ರಾಮಚಂದ್ರರು ಜೀವನನ್ನು ಕೇಳಿದರು. ಅನು ಅವರು ಒಪ್ಪಿದರೆ ನನಗೇನು ತೊಂದರೆ ಇಲ್ಲ ಅಂಕಲ್, ನಾನು ಅವ್ರನ್ನ ತಲೆ ಮೇಲೇನು ಎತ್ತಿಕೊಂಡು ಏನು ಹೋಗೋದಿಲ್ಲ, ಕಾರಲ್ಲಿ ಅಲ್ವಾ ಎಂದನು ಜೀವ. ಸರಿ ಎಂದು ಅವರಿಬ್ಬರು ಕಾರಿನಲ್ಲಿ ಕುಳಿತರು. ಆರ್ಯ ಕಾರಿನಲ್ಲಿ ಕುಳಿತಿದ್ದ ಜೀವ ಬಳಿ ಬಾಗಿ, ಹುಷಾರು ಕಣೋ, ನನ್ನ ನಾದಿನಿಯವಳು, ಅನು ಏನಾದರೂ ತೊಂದರೆ ಕೊಟ್ಟರೆ ನೀನು ಬ್ಲ್ಯಾಕ್ ಬೆಲ್ಟ್ ಅಲ್ವಾ, ಒಂದು ಕೈ ನೋಡ್ಕೊ ಎಂದನು ಆರ್ಯ ನಗುತ್ತ. ಬಿಡಪ್ಪ, ನಿನ್ನ ನಾದಿನಿ ಎಲ್ಲ ಬೆಲ್ಟ್ ನಾನು ನೋಡಿದ್ದೇನೆ ಎಂದನು ಮೆಲ್ಲನೆ ಗೊಣಗುತ್ತ. ಏನೋ ಹೇಳ್ದೆ ನೀನು ಕೇಳಿದ ಆರ್ಯ. ಏನಿಲ್ಲ, ಒಬ್ಬ ಗೆಳೆಯನ ಮೇಲೆ ನಂಬಿಕೆ ಇಲ್ಲ ಅಂದೆ ಅಷ್ಟೆ ಎಂದ. ಹಾಗೇನಿಲ್ಲ ಕಣೋ, ಹಾಗಿದ್ದಿದ್ರೆ ನಿನ್ನ ಜೊತೆ ಕಳಿಸ್ತಾನೇ ಇರಲಿಲ್ಲ, ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೆ ಎಂದನು ಆರ್ಯ. ಸರಿ ಎಂದು ಅವರಿಬ್ಬರನ್ನು ಕಳುಹಿಸಿ ಒಳ ಬಂದನು ಆರ್ಯ. ಸೂರ್ಯ ಆರ್ಯನನ್ನು ಕರೆದುಕೊಂಡು ಹೋಗಿ ರೆಡಿ ಮಾಡಿದ. ಅಲಂಕಾರ ಮಾಡಿ ಆರಾಧ್ಯಳನ್ನು ಕೊಠಡಿ ಬಳಿ ಬಿಟ್ಟು ಹೋದರು. ನಾಚಿಕೆಯಿಂದಲೇ ರೂಮ್ ಒಳಗೆ ಬಂದಳು ಆರಾಧ್ಯ. ಗುಲಾಬಿ ಮತ್ತು ಮಲ್ಲಿಗೆ ದಳಗಳಿಂದ ಹಾಸಿಗೆ ಸಿಂಗರಿಸಿದ್ದರು. ಆರ್ಯನನ್ನು ರೂಮ್ ಬಳಿ ಬಿಟ್ಟು ಬಂದನು ಸೂರ್ಯ. ಒಳ ಬಂದ ಆರ್ಯ ಶ್ವೇತ ಬಣ್ಣದ ಸೀರೆಯನ್ನು ಒಂಟಿ ಪಿನ್ ಮಾಡಿ ಅರ್ಧ ಕೂದಲನ್ನು ಮಾತ್ರ ಬಂಧಿಸಿ ಮಲ್ಲಿಗೆ ಮುಡಿದು ಹಣೆಯಲ್ಲಿ ಹೊಳೆಯುವ ಸಿಂಧೂರ
ಕತ್ತಲ್ಲಿ ಬೀಗುವ ಮಾಂಗಲ್ಯ, ಮುಖದಲ್ಲಿ ನಾಚಿಕೆಯ ರಂಗು, ಕಾಡಿಗೆ ಹಚ್ಚಿದ್ದ ಆ ಕಣ್ಣುಗಳು ಅವನನ್ನು ಆಕರ್ಷಿಸುತ್ತಿತ್ತು. ಬಿಳಿಯ ಬಣ್ಣದ ಪಂಚೆ ಶರ್ಟ್ ಧರಿಸಿದ್ದ. ಮೊದಲ 2 ಬಟನ್ ತೆರೆದ ಕಾರಣ ಹರವಾದ ಎದೆಯ ದರ್ಶನ ಸಿಗುತ್ತಿತ್ತು. ಕೊರಳ ಹಬ್ಬಿದ ಚಿನ್ನದ ಸರ, ಕುರುಚಲುಗದ್ದ ಅವನ ಕೆನ್ನೆಯ ಮೇಲೆ ಇದ್ದ ಸಣ್ಣ ಕಪ್ಪು ಮಚ್ಚೆ ಅವನ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತಿತ್ತು. ಸಂಜೆಯ ನಂತರ ಆರಾಧ್ಯ ಬದಲಾವಣೆಗೆ ಇದ ಕಾರಣ ಎಂದು ಮನದಲ್ಲೇ ಅಂದುಕೊಂಡು ಅವಳ ಹತ್ತಿರಕ್ಕೆ ಬಂದನು. ಅದು ಮಿಸ್ಟರ್ ಗಂಡ, ನಾನಿದೆಲ್ಲ ಬೇಡ ಅಂದೆ. ಅಕ್ಕ ಜ್ಯೋತಿಷಿಯವ್ರ ಹತ್ರ ಕೇಳಿದ್ದಾರೆ ಅಂತ. ಆದರೆ ದೊಡ್ಡಮ್ಮ, ಅಮ್ಮ ಅವರ ಜ್ಯೋತಿಷಿ ಹತ್ರ ಕೇಳಿದ್ದೀನಿ ಅಂತ ಹೇಳಿದರು ಎಂದಳು ರಾಗ ಎಳೆಯುತ್ತ. ಆರಾಧ್ಯ, ಒಬ್ಬರಿಗಿಂತ ಇಬ್ಬರು ಹೇಳಿದ ಮಾತು ಸರಿ ಅಲ್ವಾ ಎಂದನು. ಅವಳು ಏನು ಮಾತನಾಡದೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಅವನು ಸಮೀಪ ಬಂದು ಅವಳ ನಡು ಬಳಸಿ ತಬ್ಬಿಕೊಂಡು ಅವಳ ತುಟಿ ಲಾಕ್ ಮಾಡಿದ್ದ. ಅಷ್ಟರಲ್ಲಿ ಆರ್ಯ ಫೋನ್ ರಿಂಗ್ ಆಯಿತು. ಮೊದಲು ರಿಂಗ್ ಆದಾಗ ಯಾರದೋ ಎಂದು ಸುಮ್ಮನಾದರು. ಮತ್ತೆ ಮತ್ತೆ ಫೋನ್ ರಿಂಗ್ ಆಯುತ್ತಲೇ ಇತ್ತು. ಆರ್ಯ ಬಂದು ಫೋನ್ ನೋಡಿದಾಗ ಶಾಕ್ ಆದ. ಫೋನ್ ರಿಸೀವ್ ಮಾಡಿ ಹಲೋ ಎಂದ. ಕತೆ ಮುಂದುವರಿಯುವುದು. ದಯವಿಟ್ಟು ಕ್ಷಮಿಸಿ. ಕತೆ ಹಾಕುವುದಕ್ಕೆ ತಡವಾಗಿದ್ದಕ್ಕೆ.